ಓಕೆ, ಕನ್ನಡಿಗ ಪ್ಲೇಯರ್ಸ್ ಬಗ್ಗೆ ನೀವು ಮಾತಾಡಿದ್ದು ಕೇಳ್ತಾ ಇದ್ದೀನಿ. ಸೊ ಇಷ್ಟು ಸೀಸನ್ಗಳಲ್ಲಿ RCB ಮ್ಯಾನೇಜ್ಮೆಂಟ್ ಕನ್ನಡಿಗರಿಗೆ ಆದ್ಯತೆ ಕೊಡ್ತಾ ಇಲ್ಲ ಅಂತ ಒಂದು ಟಾಕ್ ಇತ್ತು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಅದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಲೈಕ್ RCB ಅಲ್ಲಿ ಶಿವಮ್ ದುಬೆ ಇಸ್ ನಾಟ್ ಅ ಕನ್ನಡಿಗ, ಬಟ್ ಅವ್ರನ್ನ ಕನ್ಸಿಡರ್ ಮಾಡಿದ್ರೆ RCB ನಲ್ಲಿ ಅವ್ರು ಡೆಬ್ಯೂಟ್ ಮಾಡಕ್ RCB ಆಪರ್ಚುನಿಟಿ ಕೊಟ್ರು ಅವ್ರಿಗೆ, ಬಟ್ ಹಿ ಕುಡಂಟ್ ಪರ್ಫಾರ್ಮ್. ಅದು ಮ್ಯಾನೇಜ್ಮೆಂಟ್ ತಪ್ಪು ಅಂತ ಹೇಳಕ್ ಆಗಲ್ಲ. ಅವ್ರ ಪರ್ಫಾರ್ಮೆನ್ಸ್ ಗೆ ಅವಕಾಶ ಕೊಟ್ಟು ಪರ್ಫಾರ್ಮ್ ಮಾಡಿಲ್ಲ. ಬಟ್ ಈಗ ಚೆನ್ನೈಯಲ್ಲಿ ಆಡ್ತಿರೋದು ನೋಡಿದ್ರೆ ಈ ದುಬೆನ ನಮ್ ಜೊತೆ ಇದ್ದಿದ್ದು ಅಂತ ಅನ್ನೋಷ್ಟು ಮಟ್ಟಿಗೆ ಪರ್ಫಾರ್ಮೆನ್ಸ್ ಇದೆ. ಆ ಲೆಕ್ಕಕ್ಕೆ ಸ್ವಲ್ಪ ಐ ಡೋಂಟ್ ನೋ KL ರಾಹುಲ್ ಫ್ಯಾನ್ಸ್ ಏನ್ ಅನ್ಸುತ್ತೋ ಅಂತ, ಬಟ್ KL ರಾಹುಲ್ ಪರ್ಫಾರ್ಮೆನ್ಸ್ ಕರ್ನಾಟಕ RCB ನಲ್ಲಿ ಇದ್ದಾಗ ಈ ಲೆವೆಲ್ ಇರ್ಲಿಲ್ಲ. ಐ ಮೀನ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಕಮ್ಮಿ ಇತ್ತು. ಬಟ್ ಕರ್ನಾಟಕ ಸ್ಟೇಟ್ ಲೆವೆಲ್ ಅಲ್ಲಿ ಒಂದ್ ಟೀಮ್ ಪರ್ಫಾರ್ಮ್ ಮಾಡೋವಾಗ ಈವನ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಆಪರ್ಚುನಿಟಿ ಕೊಡ್ಬೇಕು ಅಂತ ನಂಗೆ ಅನ್ಸುತ್ತೆ. ಇವಾಗ ಹೇಗೆ ಪ್ಲೇಯಿಂಗ್ 11 ಅಲ್ಲಿ ಓನ್ಲಿ 4 ಓವರ್ಸೀಸ್ ಪ್ಲೇಯರ್ಸ್ ಅಂತ ಇದೆ, ಹಾಗೇನೆ ಸ್ಟೇಟ್ ಲೆವೆಲ್ ಡೆಲ್ಲಿಯಲ್ಲಿ ಡೆಲ್ಲಿ ಅಟ್ಲೀಸ್ಟ್ 2 ಡೆಲ್ಲಿ ಪ್ಲೇಯರ್ಸ್ ನ ವೈ ಕಾಂಟ್ ದೇ ಮೇಕ್ ಇಟ್? ಅವ್ರಿಗೆ ಎಂಡ್ ಆಫ್ ದ ಡೇ ಎವ್ರಿಥಿಂಗ್ ಇಸ್ ಬಿಸ್ನೆಸ್. ಅವ್ರಿಗೆ ಎಲ್ಲಾ ಟೀಮ್ಗೂ ಒಂದು ಫೇಸ್ ಆಫ್ ದ ಟೀಮ್ ಅಂತ ಒಬ್ರು ಬೇಕಾಗಿರುತ್ತೆ. ಸೊ ಆ ಲೆಕ್ಕದಲ್ಲಿ ನೋಡಿದಾಗ ಅವ್ರ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇರೆ ಬೇರೆ ಪ್ಲಾನ್ಸ್ ಇರುತ್ತೆ. ಸೊ ಅದರಿಂದ ಅದಾಗ್ತಾ ಇರ್ಬೋದು, ಬಟ್ ಅದನ್ನ ಒಂದ್ ರೂಲ್ ಆಗಿ ಮಾಡ್ಬೋದು ಅಂತ ಅನ್ಸುತ್ತೆ. ಇವಾಗ ನಾನ್ ಇಷ್ಟು RCB ಸಪೋರ್ಟ್ ಮಾಡ್ತೀನಿ ಅಂದ್ರೆ ಒಬ್ಬ ಕರ್ನಾಟಕದವನಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಕರುಣ್ ನಾಯರ್, ಮೊನ್ನೆ ಮ್ಯಾಚ್ ಅಲ್ಲೂ ಕೂಡ ಕರುಣ್ ನಾಯರ್ ಔಟ್ ಆದಾಗ ಐ ರಿಯಲಿ ಫೆಲ್ಟ್ ಬ್ಯಾಡ್, ಬಿಕಾಸ್ ಅವ್ರ ಬಗ್ಗೆ ಒಂದ್ ಚಿಕ್ಕ ವಿಡಿಯೋ ನೋಡಿದೆ. ಅವರು ಒಂದ್ ಬ್ರೇಕ್ ತಗೊಂಡು ಹಿ ಇಸ್ ಕಮಿಂಗ್ ಬ್ಯಾಕ್. ಆಗ ಅವ್ರಿಗೆ 150 ಹೊಡೆದ್ರು ಅವರು. ಮತ್ತೆ ಮ್ಯಾಚ್ ಇದ್ದಾಗ RCB ಅಗೇನ್ಸ್ಟ್ ಮ್ಯಾಚ್ ಇದ್ದಾಗ ಹಿ ಕುಡಂಟ್ ಪರ್ಫಾರ್ಮ್. ನಾನು ಅವಾಗ ನಿಜವಾಗ್ಲೂ ಅನ್ಕೊಂಡಿದ್ದೆ ಅಟ್ಲೀಸ್ಟ್ ದಟ್ ಪ್ಲೇಯರ್ ಕೂಡ ಅಟ್ಲೀಸ್ಟ್ 40-50 ರನ್ಸ್ ಮಾಡ್ಕೋಬಹುದಿತ್ತು ಬೇರೆ ಪ್ಲೇಯರ್ ಬಿಟ್ಟು ಅಂತ. ಬಿಕಾಸ್ ಆ ಕನೆಕ್ಷನ್ ಇದೆ ನಮ್ಗೆ, ಒಬ್ಬ ಕರ್ನಾಟಕ ಪ್ಲೇಯರ್ ಅಂದ್ರೆ ಆ ಕನೆಕ್ಷನ್ ಇದೆ. ಸೊ ಹಾಗಾಗಿ ಮ್ಯಾನೇಜ್ಮೆಂಟ್ ಶುಡ್ ಥಿಂಕ್ ಅಟ್ಲೀಸ್ಟ್ ಪ್ಲೇಯರ್ಸ್ ಗೋಸ್ಕರ ಅವರು 1 or 2 ಪ್ಲೇಯರ್ಸ್ ಕರ್ನಾಟಕದಿಂದ ಅವ್ರ ಎನಿ ಸ್ಟೇಟ್ ಆ ಸ್ಟೇಟ್ ಇಂದ ಇಟ್ಕೊಂಡಿದ್ರೆ ನಾವು ಸಪೋರ್ಟ್ ಮಾಡೋದಕ್ಕೂ ಇನ್ನೂ ಜಾಸ್ತಿ ಮೀನಿಂಗ್ಫುಲ್ ಆಗಿರುತ್ತೆ ಅಂತ ಅನ್ಸುತ್ತೆ ನಂಗೆ. ಇವಾಗ ದಿನೇಶ್ ಕಾರ್ತಿಕ್ ಅವ್ರಿಗೆ ಇಷ್ಟೆಲ್ಲ ಮಾತಾಡ್ತಾರೆ ಚೆನ್ನೈ ಅವರು. ದಿನೇಶ್ ಕಾರ್ತಿಕ್ ಅವ್ರಿಗೆ ಎಲ್ ಕೊಟ್ರು ಚೆನ್ನೈ ಅವ್ರ ಅವಕಾಶ? ಅವ್ರು ಬಂದ್ RCB ನಲ್ಲಿ ಅಂಡ್ ಹಿ ವಾಸ್ ಆಲ್ಮೋಸ್ಟ್ ರಿಟೈರಿಂಗ್. ಅವ್ರನ್ನ ಮತ್ತೆ ಟೀಮ್ ಕರ್ಕೊಂಡು RCB ಅವರು ಚಾನ್ಸ್ ಕೊಡಲ್ಲ ಜಸ್ಟ್ ಬಿಕಾಸ್ ದೇ ಹೇಟ್ ದ RCB ಫ್ಯಾನ್ಸ್. ಮ್ಯಾನೇಜ್ಮೆಂಟ್ ಗೆ ಟು ದ ಪಾಯಿಂಟ್ ಮಾತಾಡಲ್ಲ RCB ಹೇಟರ್ಸ್, ಸುಮ್ನೆ ಏನೇನೋ ಮಾತಾಡ್ತಾರೆ. ದಿನೇಶ್ ಕಾರ್ತಿಕ್ ವಾಸ್ ನಾಟ್ ಅವರು ಒಂದ್ ಗುಡ್ ಚಾಯ್ಸ್ ಅಂತ ನಮಗೂ ಅನ್ಸಿರ್ಲಿಲ್ಲ ಬೀಯಿಂಗ್ ಅ ಫ್ಯಾನ್ಸ್, ಬಟ್ ಹಿ ಪರ್ಫಾರ್ಮ್ ವೆರಿ ವೆಲ್. ಅಂಡ್ ರಿಟೈರ್ಮೆಂಟ್ ಬಗ್ಗೆ ಮಾತಾಡಿದಾಗ್ಲೂ ಅವರು ಯಾವ ಟೈಮಲ್ಲಿ ರಿಟೈರ್ಮೆಂಟ್ ತಗೋಬೇಕಿತ್ತು ಕರೆಕ್ಟ್ ಆಗಿ ಆ ಟೈಮಲ್ಲೇ ತಗೊಂಡ್ರು. ವಿ ವರ್ ಎಕ್ಸ್ಪೆಕ್ಟಿಂಗ್ ಈ ಸೀಸನ್ ಅಲ್ಲಿ ಒಂದ್ ಆಡ್ಲಿ ಅವರು, ಬಟ್ ಹಿ ಅಂಡರ್ಸ್ಟುಡ್ ಆಸ್ ಅ ಪ್ಲೇಯರ್ ನನ್ಗೆ ಆನ್ ಗ್ರೌಂಡ್ ಐ ಕೆನಾಟ್ ಪರ್ಫಾರ್ಮ್ ಅಂತ ಅನಿಸಿದಾಗ ಹಿ ರಿಟೈರ್ಡ್. ಸೊ ಹಾಗಾಗಿ RCB ನಲ್ಲಿ ಎಲ್ಲಾ ತರ ಆಪರ್ಚುನಿಟೀಸು ಸಿಗ್ತಿದೆ, ಬಟ್ ಕೆಲವೊಂದ್ಸತಿ ಆಪ್ಷನ್ ಅಲ್ಲಿ ಫೇಲ್ ಆಗಿರೋದನ್ನ ವಿ ಶುಡ್ ಅಕ್ಸೆಪ್ಟ್. ಸೂಪರ್. ಈ ಸೀಸನ್ ಯಾವ ತರ ಇದೆ ಸ್ಟ್ರಾಂಗ್ RCB ಟೀಮ್ ಫುಲ್ ನೋಡೋದಾದ್ರೆ ನಿಮ್ಗೆ ಆಲ್ರೆಡಿ ಟೇಬಲ್ ಟಾಪ್ ಅಲ್ಲಿ ಇದೆ, ಸ್ಟ್ರಾಂಗ್ ಇದ್ದೇ ಇರುತ್ತೆ. ಸೊ ಒಟ್ಟಾರೆ ನೀವು ಅನಾಲಿಟಿಕ್ಸ್ ಮಾಡೋ ತರ ನೋಡಿದ್ರೆ ಸ್ಟೇಟಸ್ ಯಾವ ತರ ಇದೆ ಟೀಮ್? ನಾವು ಇಷ್ಟು ವರ್ಷ ಆಕ್ಷನ್ ಮಾಡಿರೋದ್ರಲ್ಲಿ ಇಷ್ಟು ಬ್ಯಾಲೆನ್ಸ್ ಸಿಕ್ಕಿರೋ ಟೀಮ್ ಹಿಸ್ಟ್ರಿಲೇ ಇಲ್ಲ. ಏನಕ್ಕಂದ್ರೆ ಇವ್ರು ಏನ್ ಮಾಡೋರು, ಒಂದು ಸ್ಟಾರ್ ಪ್ಲೇಯರ್ ಹೆಸರನ್ನ ಮೊದ್ಲೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರೋರು, ವಿಲ್ ಗೋ ಬಿಗ್ ಆನ್ ಹಿಮ್ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಯುವರಾಜ್ ಸಿಂಗ್ ಆಗಿರೋದು, ಯುವರಾಜ್ ಸಿಂಗ್ ಗೆ ಜಾಸ್ತಿ ಹೋಗಿರೋ, ಜಮಿಸನ್ ಇರ್ಬೋದು, ಹಂಗೆಲ್ಲ. ಓಕೆ, ಮ್ಯಾನೇಜ್ಮೆಂಟ್ ಇದೇ ಮ್ಯಾನೇಜ್ಮೆಂಟ್ ನಮ್ಗೆ ಗೇಲ್ ಮತ್ತೆ ಎಬಿನ್ ಕೊಟ್ಟಿದ್ದಾರೆ. ಬಟ್ ಏನಂತಂದ್ರೆ ಬೇಸಿಕ್ಲಿ ಒಂಥರ ಜಿಮ್ ತರಾನೇ, ಲೈಕ್ ಅಪ್ಪರ್ ಬಾಡಿ ಹೊಡೆದ್ಬಿಟ್ಟು ನೀನ್ ಲೋವರ್ ಬಾಡಿ ಹಂಗೆ ಬಿಟ್ರೆ ಬ್ಯಾಲೆನ್ಸ್ ಇರಲ್ಲ. ಬಟ್ ಈ ಸತಿ ಏನಾಗಿದೆ, ಇವಾಗ ಎಷ್ಟೊಂದ್ ಜನ ಹೇಳ್ತಾರೆ KL ರಾಹುಲ್ ನ ತಗೊಂಬೋದಿತ್ತು, ವೆಂಕಟೇಶ್ ಅಯ್ಯರ್ಗೆ ಅಷ್ಟೋರು ಅಂತ. ವೆಂಕಟೇಶ್ ಅಯ್ಯರ್ಗೆ ಹೋಗಿದ್ ಸ್ಟ್ರಾಟಜಿ ಇವ್ರಿಗೆ ಗೊತ್ತಿಲ್ಲ. ವೆಂಕಟೇಶ್ ಅಯ್ಯರ್ಗೆ ಇವರು KKR ಅಷ್ಟು ಬಿಡ್ ಮಾಡಿರ್ಲಿಲ್ಲ ಅಂದ್ರೆ ಇವ್ರಿಗೆ ಸಾಲ್ಟ್ ಮತ್ತೆ ಹೇಸಲ್ವುಡ್ ಸಿಗ್ತಾ ಇರ್ಲಿಲ್ಲ. KKR ಪಕ್ಕ ಹೋಗಿರೋರು ಅವ್ರಿಗೆ. ಸೊ ಇವ್ರಿಗೆ ಆ ಸ್ಟ್ರಾಟಜಿ ಗೊತ್ತಿಲ್ಲ. ಜೊತೆಗೆ ಇವ್ರು ಈ ಸತಿ ಒಂದ್ ಮೈಂಡ್ ಸೆಟ್ ಇತ್ತು, ಏನು ನಾವ್ ಒಂದ್ ಪ್ಲೇಯರ್ ಮೇಲೆ ಜಾಸ್ತಿ ಸ್ಪೆಂಡ್ ಮಾಡೋದ್ ಬೇಡ. ಇವ್ರದ್ದು ಈ ಸತಿ ಹೈಯೆಸ್ಟ್ ಎಷ್ಟು ಹೇಸಲ್ವುಡ್ 12.5. ಹೌದು. ಸೊ ಅದೊಂದು ಒಳ್ಳೆ. ಆಮೇಲೆ ಕೃಣಾಲ್ ಪಾಂಡ್ಯ ನಮಗೆ 5.75 ಸಿಕ್ಕಿರೋದು ಒಂದು ಬ್ಲೆಸ್ಸಿಂಗ್ ತರ. ಸೊ ಈ ಸತಿ ಆಪ್ಷನ್ ನೋಡಿದಾಗ ಟ್ರೂ ಕ್ರಿಕೆಟ್ ಫ್ಯಾನ್ಸ್ ಗಂತೂ ಲೈಕ್ ವಿ ವಿಲ್ ಲೈಕ್ ಈ ಸತಿ ಟಾಪ್ 2 ಪ್ಲೇ ಆಫ್ ಏನೋ ಒಂದ್ ಆಗುತ್ತೆ ಈ 3 ವರ್ಷದಲ್ಲಿ ಅಂತ ಏನೋ ಒಂದು ಹೋಪ್. ಆಕ್ಷನ್ ಅಲ್ಲಿ ಇವಾಗ ಏನಂತಂದ್ರೆ ಮುಂಬೈಯರ್ಗೆ ಸ್ವಲ್ಪ ನಮ್ ಮ್ಯಾಚ್ ನೋಡ್ಬಿಟ್ಟು ತುಂಬಾ ಹೊಟ್ಟೆ ಹೊರ್ಕೊಂಡಿರ್ತಾರೆ. ಏನು ಕೇಳಿ, ವಿಲ್ ಜಾಕ್ಸನ್ ಅವ್ರು ತಗೊಂಡ್ರು, ಟೀಮ್ ಡೇವಿಡ್ ನಮಗೆ ಕೊಟ್ರು. ಆಕ್ಚುಲಿ ಅಲ್ಲಿ ಅವ್ರು ವಿಲ್ ಜಾಕ್ಸ್ ಚೆನ್ನಾಗಿ ಆಡ್ತಾ ಇಲ್ಲ ಇವಾಗ ಈ ಸೀಸನ್. ಹೌದು, ಟೀಮ್ ಡೇವಿಡ್ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರಿಗೆ ಏನಂದ್ರೆ ಅವ್ರಿಗೆ ಆಕ್ಚುಲಿ ಇವಾಗ ಟಿಮ್ ಡೇವಿಡ್ ಅವಶ್ಯಕತೆ ಇರ್ಲಿಲ್ಲ. ಯಾಕಂದ್ರೆ ಇವಾಗ ಟೈಲ್ ಎಂಡ್ ಅಲ್ಲಿ ಇವನು ಹಾರ್ದಿಕ್ ಪಾಂಡ್ಯ ಇದ್ದಾನೆ, ಆಮೇಲೆ ಇವನು ಇನ್ನೊಬ್ಬ ನಮಂದೀರ್ ಇದ್ದಾನೆ. ಸೊ ಇವಾಗ ಟಿಮ್ ಡೇವಿಡ್ ನ ಲೈಕ್ ಬೇಕಾಗಿರ್ಲಿಲ್ಲ ಅವ್ರಿಗೆ. ವಿಲ್ ಜಾಕ್ಸ್ ಒಬ್ಬ ಓಪನರ್ ಅಥವಾ ಒನ್ ಡೌನ್ ಆಡೋರ್ ಬೇಕಿತ್ತು. ಸೊ ನಮಗದು ಬ್ಲೆಸ್ಸಿಂಗ್ ತರ ಆಯ್ತು. ಲೈಕ್ ಟಿಮ್ ಡೇವಿಡ್ ನಮ್ಮವ್ರನ್ನೇ ಎಲ್ಲೋ ಗ್ರೂಮ್ ಮಾಡಕ್ ಬಿಟ್ಟು ಮತ್ತೆ ನಮ್ ಟೀಮ್ಗೆನೆ ವಾಪಸ್ ಕರ್ಕೊಂಡಿದ್. ಲೈಕ್ ಇಟ್ ವಾಸ್ ಅ ಗುಡ್ ಆಪ್ಷನ್.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.